ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕ ವಂದ್ಯಃ ಪರಮ ಗುರುರಭೀಷ್ಟ ವಕ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕ ಬಾಂಧವರೇ, ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಪ್ರತಿ ಬಾರಿಯೂ ಕೂಡ ನಾವು ನೀವೆಲ್ಲ ಸೇರಿ ಗಣಪತಿಯ ಹಬ್ಬವನ್ನ ಬಹಳ ವೈಭವದಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಬಾರಿ ನಮ್ಮ ಭಕ್ತಿ ಸುಧಾ ವಾಹಿನಿಯ ಸಹಯೋಗದೊಂದಿಗೆ ನಾವು ನೀವೆಲ್ಲರೂ ಕೂಡ ಸೇರಿಕೊಂಡು ವಿಶ್ವವಂದಿತ ವಿನಾಯಕ ಅನ್ನುವ ಶೀರ್ಷಿಕೆಯಲ್ಲಿ ವೇದವ್ಯಾಸರ ದೃಷ್ಟಿಯಲ್ಲಿ ಮಹಾಗಣಪತಿಯ ಧ್ಯಾನ, ಉಪಾಸನೆ, ತಂತ್ರಸಾರದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿದ ಹಿನ್ನೆಲೆಯಲ್ಲಿ, ಹಾಗೆ ನಾಡಿನ ಅನೇಕ ಅಪರೋಕ್ಷ ಜ್ಞಾನಿಗಳು ಹರಿದಾಸರು ಕಂಡ ಗಾಯನದಲ್ಲಿ ಬಂದ ಆ ಗಣಪತಿಯ ಧ್ಯಾನ ಸ್ತೋತ್ರಗಳನ್ನ ಚಿಂತನೆ ಮಾಡ್ತಾ ವಿವಿಧ ತಿಂಡಿ ತಿನಿಸುಗಳನ್ನ, ವೈಭವದ ಪೂಜೆಗಳನ್ನ ಯಾವ ರೀತಿ ಮಾಡ್ತೀವೋ ಹಾಗೆ ಪೂಜೆಯಲ್ಲಿಯೂ ಆರಾಧನೆಯಲ್ಲಿಯೂ ವೈವಿಧ್ಯಮಯವಾದ ಗಣೇಶ ಚತುರ್ಥಿಯ ಗೌರಿ ಹಬ್ಬದ ಆಚರಣೆಯನ್ನ ಈ ಬಾರಿ ಮಾಡುವ ಉದ್ದೇಶದೊಂದಿಗೆ ನಾನು ವೇಣುಗೋಪಾಲ್ ಅಗ್ನಿಹೋತ್ರಿ, ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಇರತಕ್ಕಂತಹ ಪೇಜಾವರ ಶ್ರೀಪಾದಂಗಳವರ ಶಿಷ್ಯ ಹಾಗೂ ನಾಡಿನ ಯುವ ಗಾಯಕ ರಾಯಚೂರಿನ ವರದೇಂದ್ರ ಗಂಗಾಖೇಡ್ ಅನ್ನುವ ಯುವ ಗಾಯಕ ಗಾಯನದಲ್ಲಿ ವಿಶೇಷವಾದ ಸಾಧನೆಯನ್ನ ಗುರುಗಳ ಅನುಗ್ರಹದಿಂದ ಮಾಡ್ತಾ ಇದ್ದಾರೆ. ಹಾಗೆ ಗಾಯನ ಮತ್ತು ವ್ಯಾಖ್ಯಾನ ಈ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ, ಇದರ ರೂಪುರೇಷೆ ಹೇಗಿರ್ತದೆ ಅಂತಂದ್ರೆ, ಆರಂಭದಲ್ಲಿ ಒಂದು ಚಿಂತನೆ, ಆ ಚಿಂತನೆಗೆ ಅನುಗುಣವಾದ ದಾಸರ ಪದ ಮುಂದೆ ನೀವೆಲ್ಲ ಕೇಳಲಿಕ್ಕೆ ಇದ್ದೀರಿ. ಈಗ ಪ್ರಸ್ತುತ ವಿಷಯವನ್ನ ಆರಂಭ ಮಾಡೋಣ. ಎಲ್ಲ ಕಡೆಯಲ್ಲಿಯೂ ಕೂಡ ಗಣಪತಿಯನ್ನ ಮೊದಲಿಗೆ ಪೂಜೆ ಮಾಡುವಂತಹ ವಾಡಿಕೆ, ಪದ್ಧತಿ ಲೋಕದಲ್ಲಿ ಜನಜನಿತವಾಗಿದೆ. ಯಾಕೆ ಗಣಪತಿಯ ಪೂಜೆಯನ್ನ ಮೊದಲು ಮಾಡಬೇಕು ಅಂದ್ರೆ, ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡತಕ್ಕಂಥವನು ಮಹಾಗಣಪತಿ. ಸೃಷ್ಟಿಯನ್ನ ಬ್ರಹ್ಮನಿಗೆ ಕೊಟ್ರೆ ಸ್ಥಿತಿಯನ್ನ ದೇವರು ತಾನೇ ಮಾಡ್ತಾನೆ. ಲಯವನ್ನ ರುದ್ರದೇವರಿಗೆ ಕೊಟ್ಟಿದ್ದಾನೆ. ಗಾಳಿಯ ಜವಾಬ್ದಾರಿಯನ್ನ ವಾಯುದೇವರಿಗೆ ಕೊಟ್ಟಿದ್ದಾನೆ. ಮಳೆಯನ್ನ ಇಂದ್ರನಿಗೆ ಕೊಟ್ಟಿದ್ದಾನೆ. ಹಾಗೆ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡುವ ಜವಾಬ್ದಾರಿ ನಮ್ಮ ವಿಶ್ವವಂದಿತ ವಿನಾಯಕನಿಗೆ ಭಗವಂತ ದಯಪಾಲಿಸಿದ್ದಾನೆ. ಅನೇಕ ಗಣಗಳ ಪತಿ ಗಣಪತಿ. ಅಂತಹ ಆ ಗಣಪತಿಯನ್ನ
ನಾವು ಮೊದಲು ಪೂಜೆ ಮಾಡಿದ್ರೆ ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ, ಸಜ್ಜನರ ವಿಘ್ನಗಳನ್ನ ನಾಶ ಮಾಡ್ತಾನೆ, ದುರ್ಜನರಿಗೆ ವಿಘ್ನಗಳನ್ನ ಕೊಡ್ತಾನೆ. ಇದು ನಮ್ಮ ಶಾಸ್ತ್ರದ ಗಣಪತಿಯ ಮಹತ್ವ. ಹಾಗೆ ಅಂತಹ ಆ ಗಣಪತಿಯನ್ನ ದಾಸರು ಕೊಂಡಾಡ್ತಾರೆ. ಮೊದಲೊಂದಿಪೆ ನಿನಗೆ ಗಣನಾಥ. ಯಾಕೆ? ಬಂದ ವಿಘ್ನಗಳ ಕಳೆಯೋ ಗಣನಾಥ. ಅಲ್ಲ, ಇದನ್ನ ಯಾಕೆ ನಾವು ಚಿಂತೆ ಮಾಡಬೇಕು ಅಂದ್ರೆ, ಹಿಂದೆ ರಾವಣ ಮದದಿಂದ ಇವನ ಪೂಜೆಯನ್ನ ಮಾಡಲಿಲ್ಲ, ಆಗ ಅನೇಕ ವಿಘ್ನಗಳು ಎದುರಾಯಿತು. ಆ ಹಿನ್ನೆಲೆಯನ್ನ, ಆ ಚರಿತ್ರೆಯನ್ನ ಈ ಪದ್ಯದಲ್ಲಿ ತಿಳಿಸ್ತಾರೆ ದಾಸರು. ಹಾಗೆ ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ, ಸಾಧಿಸಿದ ರಾಜ್ಯ ಗಣನಾಥ. ಇದರಿಂದ ನಮಗೆ ಗೊತ್ತಾಗ್ತದೆ, ಗಣಪತಿಯ ಪೂಜೆಯನ್ನ ಮಾಡೋದರಿಂದ ವಿಘ್ನಗಳು ನಿವಾರಣೆ ಆಗ್ತದೆ. ಮಾಡದೆ ಇದ್ರೆ ವಿಘ್ನಗಳಿಗೆ ಒಳಗಾಗ್ತೇವೆ. ಈ ಎಲ್ಲ ದೃಷ್ಟಿಯಿಂದ ನಾವು ಇಂದಿನ ದಿನ ಗಣಪತಿಯ ಗೌರಿ ಗಣಪತಿ ಹಬ್ಬದ ಈ ಪುಣ್ಯ ಕಾಲದಲ್ಲಿ ಗಣಪತಿಯನ್ನ ಮೊದಲು ವಂದಿಸಿ ಈ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇವೆ. ಈಗ ದಾಸರ ವಾಣಿಯಲ್ಲಿ ಮೊದಲೊಂದಿಪೆ ನಿನಗೆ ಗಣನಾಥ. ಬಂಧ ವಿಘ್ನ ಕಳೆಯೋ ಗಣನಾಥ, ಗಣನಾಥ. ಬಂಧ ವಿಘ್ನ ಕಳೆಯೋ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಸಂದರಣದಲ್ಲಿ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ. ಸಂದರಣದಲ್ಲಿ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ, ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ, ಸಾಧಿಸಿದ ರಾಜ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ, ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ, ಭೃಂಗನೆ ಪಾಲಿಸೋ ಗಣನಾಥ. ಭೃಂಗನೆ ಪಾಲಿಸೋ ಗಣನಾಥ. ಮೊದಲೊಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲೊಂದಿಪೆ ನಿನಗೆ, ಮೊದಲೊಂದಿಪೆ ನಿನಗೆ, ಮೊದಲೊಂದಿಪೆ ನಿನಗೆ ಗಣನಾಥ. ಶ್ರೀಪಾದರಾಜರು ಬಹಳ ಅದ್ಭುತವಾದ ಚಿಂತನೆಯನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನೋಡಿ, ಮೊದಲು ಒಂದಿಪೆ ನಿನಗೆ ಗಣನಾಥ. ಎಲ್ಲ ವಿಘ್ನಗಳು ದೂರ ಆಗಬೇಕಾದರೆ ಆ ಗಣಪತಿಯನ್ನ ನಾವು ಚಿಂತನೆ ಮಾಡಿದಾಗ ಮಂಗಳ ಮೂರ್ತಿ ಅಂತಲೇ ಕರೀತಾರೆ. ಎಲ್ಲ ಅಮಂಗಲಗಳನ್ನ ದೂರ ಮಾಡಿ ಮಂಗಲವನ್ನ ಕೊಡತಕ್ಕಂತಹ ಮೂರ್ತಿ ಅಂದ್ರೆ
ಮಂಗಲ ಮೂರ್ತಿ ಗುರು ರಂಗ ವಿಠಲನ ಪಾದ ಭೃಂಗನೆ ಯಾವ ರೀತಿ ಒಂದು ಚಿಟ್ಟೆ ಮಕರಂದವನ್ನು ಹೀರುವುದಕ್ಕಾಗಿ ಹೂವಿನ ಬಳಿಗೆ ಹೋಗ್ತದೋ ಆ ರೀತಿಯಾಗಿ ಚಂಚರೀಕತಿಮೇ ಮನಃ, ಭಗವಂತನ ಪಾದದಲ್ಲಿ ನಮ್ಮ ಮನಸ್ಸು ಇರಲಿ ಅಂತ ಶ್ರೀಪಾದರಾಜರ ದಾಸ ವರೇಣ್ಯರ ಪಿತಾಮಹರು ಅಂತಲೇ ಅವರನ್ನು ನಾವು ಕರಿಬಹುದು. ಅಂತಹ ಶ್ರೀಪಾದರಾಜರ ಚಿಂತನೆಯಲ್ಲಿ ಈ ಕೃತಿಯನ್ನು ಚಿಂತನೆ ಮಾಡಿದ್ದೇವೆ. ಗಣಪತಿಯನ್ನ ನಾವು ಹೇಗೆ ಚಿಂತನೆ ಮಾಡಬೇಕು? ಯಾಕೆಂದ್ರೆ ಉಪಾಸನೆ ಮಾಡುವಾಗ, ನಾವು ಉಪಾಸನೆಗಳನ್ನ ಮಾಡುವಾಗ ಆ ರೂಪದ ಸ್ಪಷ್ಟತೆ ನಮಗೆ ಇರಬೇಕು. ಶ್ರೀಮದ್ ಆಚಾರ್ಯರು ತಂತ್ರಸಾರದಲ್ಲಿ ಗಣಪತಿಯನ್ನು ಸ್ತೋತ್ರ ಮಾಡ್ತಾ ರಕ್ತಾಂಬರೋ ರಕ್ತತನು ರಕ್ತ ಮಾಲ್ಯಾನುಲೇಪನಃ ಮಹೋದರೋ ಗಜಮುಖಃ ಪಾಶದಂತಾಂಕುಶಾಭಯೇ ಬಿಭ್ರಧ್ಯೇಯೋ ವಿಘ್ನಹರಃ ಕಾಮದಸ್ವರಯಾಖ್ಯಯಂ. ಈ ಮಂತ್ರವನ್ನ ಬಹಳ ಗೋಪ್ಯಾತಿ ಗೋಪ್ಯವಾದ ಮಂತ್ರ. ಈ ಮಂತ್ರವನ್ನ ಕ್ಷಿಪ್ರ ಪ್ರಸಾದಾಯ ನಮಃ ಅನ್ನುವ ಈ ಮಂತ್ರವನ್ನ ತಿರುಗು ಮುರುಗು ಹೇಳಿದ್ದಾರೆ ತಂತ್ರಸಾರದಲ್ಲಿ ಶ್ರೀಮದ್ ಆಚಾರ್ಯರು. ಯಾಕೆ ಅಂದ್ರೆ ಎಲ್ಲರ ಕೈಗೂ ಈ ಮಂತ್ರ ಸಿಗೋದು ಬೇಡ ಅಂತ. ಕಲಿಯುಗದಲ್ಲಿ ಬೇಗ ಫಲ ಕೊಡುವಂತಹ ದೇವತೆ ಅಂದ್ರೆ ಕಲೌ ದುರ್ಗಾ ವಿನಾಯಕವು ಅಂತ. ಬೇಗನೆ ಫಲ ಕೊಡುವ ದೇವತೆ ಒಂದು ದುರ್ಗೆ, ಇನ್ನೊಂದು ಗಣಪತಿ. ಅಂತಹ ಗಣಪತಿ ಹೇಗಿದ್ದಾನೆ ಅಂತಂದ್ರೆ ನಮ್ಮ ದಾಸ ಪುರಂದರದಾಸರು ಹೇಳ್ತಾ ಇದ್ದಾರೆ, ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾಪ್ರದಾಯಕ. ಅಲ್ಲ, ವಿದ್ಯೆಯನ್ನು ಕೊಡತಕ್ಕಂಥವಳು ಸರಸ್ವತಿ, ಗಣಪತಿ ಹೇಗೆ ವಿದ್ಯೆಯನ್ನು ಕೊಡ್ತಾನೆ ಅಂತ ಅನೇಕರಿಗೆ ಪ್ರಶ್ನೆ ಬರ್ತದೆ. ಅದಕ್ಕೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಉತ್ತರ ಕೊಡ್ತಾರೆ. ಲೇಖಕಾಗ್ರಣಿ ಮನ್ಮನದೊಳು ಪ್ರಕಾಶಿಸನುದಿನ ಪ್ರೇಮಾತಿಶಯದಿಂದ ಅಂತ. ಮಹಾಭಾರತವನ್ನ ವೇದವ್ಯಾಸ ದೇವರು ಹೇಳ್ತಾ ಇದ್ದಾಗ ಅದನ್ನ ಬರಿತಾ ಇದ್ದಂತಹ ವ್ಯಕ್ತಿ ದೇವತೆ ಮಹಾಗಣಪತಿ. ಈಗಿನ ಕಾಲದಲ್ಲಿ ಸ್ಟೆನೋಗ್ರಾಫರ್ ಅಂತ ಇರ್ತಾರೆ. ಆ ರೀತಿಯಾಗಿ ಗಣಪತಿ ಭಾರಿ ವೇಗವಾಗಿ ಬರಿತಾ ಇದ್ದ. ಆದ್ದರಿಂದ ಅದರಲ್ಲಿ ಮಹಾಭಾರತದಲ್ಲಿ ಕೂಟ ಶ್ಲೋಕಗಳನ್ನು ಸೇರಿಸಿ ವ್ಯಾಸರು ರಚನೆ ಮಾಡಿದ್ದಾರೆ. ಆ ಗಣಪತಿ ಹೇಗಿದ್ದಾನೆ ಅಂದ್ರೆ ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ಕಟಿತಟಾಂಕಿತ ಕೋಮಲಾಂಗನೆ ಕರ್ಣಕುಂಡಲ ಧಾರಣೆ ಅಂತ ಆ ಗಣಪತಿಯ ಸೌಂದರ್ಯವನ್ನ ಬಹಳ ಸುಂದರವಾಗಿ ವರ್ಣನೆಯನ್ನ ಮಾಡಿದ್ದಾರೆ ಈ ಪದ್ಯದಲ್ಲಿ. ಬಹಳ ಪ್ರಸಿದ್ಧವಾದ, ನಾವು ದೇವರಿಗೆ ಶರಣು ಹೋಗ್ಬೇಕು. ಶರಣು ಅಂತಂದ್ರೆ ನಮ್ಮನ್ನ ನಾವು ಅರ್ಪಣೆ ಮಾಡಿಕೊಳ್ಳೋದು. ಸಖ್ಯಂ ಆತ್ಮನಿವೇದನಂ ಅಂತ ಭಾಗವತ ಹೇಳಿದಂತೆ ಆ ಗಣಪತಿಯನ್ನ ಕುಕ್ಷಿ ಮಹಾ ಲಂಬೋದರನೆ ಇಕ್ಷುಚಾಪನ ಗೆಲಿದನೆ ಪಕ್ಷಿವಾಹನ ಸಿರಿಪುರಂದರ ವಿಠಲನ ನಿಜ ದಾಸನೆ ಅಂತ ಸ್ತೋತ್ರ ಮಾಡಿದ್ದಾರೆ. ಪುರಂದರ ದಾಸರು ನಮ್ಮ ದಾಸ ಚತುಷ್ಟಯರಲ್ಲಿ ಅಗ್ರಗಣ್ಯರು. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ಒಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಂತ. ಅಂತಹ ಆ ಪುರಂದರ ದಾಸರ ಕೀರ್ತನೆಯಲ್ಲಿ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಅನ್ನುವ ಕೀರ್ತನೆಯನ್ನ ಇದೀಗ ನಾವು ನೀವು ಚಿಂತನೆಯನ್ನ ಮಾಡೋಣ. ಯಾಕೆಂದ್ರೆ ನಮ್ಮ ಮಕ್ಕಳಿಗೂ ನಮಗೂ ಒಳ್ಳೆ ವಿದ್ಯಾಬುದ್ಧಿ ಬರಬೇಕಲ್ಲ, ಅದಕ್ಕಾಗಿ ಈ ಪದ್ಯದ ಚಿಂತನೆ. ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಕ ವಾಹನ, ಶರಣು ಮೂಷಕ ವಾಹನ,
ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಕ ವಾಹನ ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ನಿಟಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ಕಟಿತಟಾಂಕಿತ ಕೋಮಲಾಂಗನೆ ಕಟಿತಟಾಂಕಿತ ಕೋಮಲಾಂಗನೆ ಕರ್ಣಕೂಡಲ ಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಬಟ್ಟ ಮುತ್ತಿನ ಪದಕ ಹಾರನೆ ಬಾಹುಹಸ್ತ ಚತುಷ್ಟನೆ ಬಟ್ಟ ಮುತ್ತಿನ ಪದಕ ಹಾರನೆ ಬಾಹುಹಸ್ತ ಚತುಷ್ಟನೆ ಇಟ್ಟ ತೊಡಿಗೆ ಹೇಮ ಕಂಕಣ ಇಟ್ಟ ತೊಡಿಗೆ ಹೇಮ ಕಂಕಣ ಪಾಶ ಅಂಕುಶ ಧಾರಣೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಕುಕ್ಷಿ ಮಹಾಲಂಬೋದರನೆ ಇಕ್ಷು ಚಾಪನ ಗೆಲಿದನೆ ಪಕ್ಷಿ ವಾಹನ ಸಿರಿ ಪುರದರ ವಿಠಲ 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 ಪಕ್ಷಿ ವಾಹನ ಸಿರಿ ಪುರಂದರ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಸಿರಿ ಪುರಂದರ ವಿಠಲ ನಿಜ ದಾಸನೆ ದಾಸನೆ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ
ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ. ಎಷ್ಟು ಅದ್ಭುತವಾದ ಚಿಂತನೆಯನ್ನ ಪುರಂದರದಾಸರು ನಮಗೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಇಂತಹ ಮಹಾಗಣಪತಿಯನ್ನ ನಾವು ಸ್ತೋತ್ರ ಮಾಡದೇ ಇದ್ರೆ, ಪೂಜೆ ಮಾಡದೇ ಇದ್ರೆ ನಾವೇ ಅವಕಾಶ ವಂಚಿತರಾಗಿ ಬಿಡ್ತೇವೆ. ಆದ್ದರಿಂದ ಆ ಮಹಾಗಣಪತಿಯನ್ನ ಯಾವ ರೀತಿ ಚಿಂತನೆಯನ್ನ ಮಾಡಬೇಕು ಅನ್ನುವುದನ್ನ ಮತ್ತೊಂದು ಕನಕದಾಸರ ಕೃತಿಯಲ್ಲಿ ನಾವು ಚಿಂತನೆಯನ್ನ ಮಾಡಬಹುದು. ಕನಕದಾಸರ ಪದ್ಯಗಳು, ತತ್ವಪದಗಳು ಮೇಲೆ ನೋಡ್ಲಿಕ್ಕೆ ಪರೋಕ್ಷ ಪ್ರಿಯಾವಹಿ ದೇವಾಹ, ದೇವತೆಗಳು ಯಾವತ್ತೂ ಕೂಡ ನೇರವಾಗಿ ಸ್ತೋತ್ರ ಮಾಡೋದನ್ನ ಇಷ್ಟಪಡೋದಿಲ್ಲ. ಅವರಿಗೆ ಸ್ವಲ್ಪ ಆ ಒಗಟಿನ ರೀತಿಯಲ್ಲಿ ಇರಬೇಕು, ಮುಂಡಿಗೆಯ ರೀತಿಯಲ್ಲಿ ಇರಬೇಕು. ಆಗ ಇಂಗ್ಲಿಷ್ ನಲ್ಲಿ ಹೇಳುವುದಾದ್ರೆ ಟ್ವಿಸ್ಟ್ ಇರಬೇಕೇನಾದ್ರೂ ಕೂಡ. ಇಲ್ಲ ಅಂತ ಆದ್ರೆ ಕನಕದಾಸರ ಕೀರ್ತನೆ ಅಂತ ಅನಿಸೋದಿಲ್ಲ. ಕನಕದಾಸರ ಪ್ರಸಿದ್ಧವಾದ ಕೃತಿ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ ಅನ್ನುವ ಈ ಪದ್ಯ ಇದೊಂದು ತತ್ವಪದ. ನಮ್ಮ ಅಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮ ಒಳಗೆ ಇಹನು ಯಾರಮ್ಮ ಅಂತ. ಅಂದ್ರೆ ಈ ಚಿಂತನೆ ಹೇಗೆ ಅಂತಂದ್ರೆ, ಸರಸ್ವತಿಯ ಬಣ್ಣ ಬಿಳಿ, ಪಾರ್ವತಿ ಕಪ್ಪು. ಅಲ್ಲಿ ಅದೇ ಪಾರ್ವತಿಯ ಒಳಗಡೆ ಬಿಳಿ ಬಣ್ಣ ಒಳಗಡೆ ಸರಸ್ವತಿ ಪ್ರವೇಶ ಮಾಡಿದಾಗ ಅವಳೇ ಗೌರಿ ಆಗ್ತಾಳೆ. ಗೌರತ್ವಾತ್ ಗೌರಿ, ಅವಳೇ ಗೌರಿ ಆಗಿ ಬಿಡ್ತಾಳೆ. ಹೀಗಾಗಿ ಇದರಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಪಾರ್ವತಿ ಇಷ್ಟು ರೂಪಗಳ ಚಿಂತನೆಯನ್ನ ನಾವು ನಮ್ಮ ಒಳಗಡೆ ಇದ್ದಾಗ ಕನಕದಾಸರು ಏನು ಹೇಳ್ತಾ ಇದ್ದಾರೆ ಅಂತ ಅನ್ನೋದು ಅರ್ಥ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ದಾಸರು ಸ್ತೋತ್ರ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಶಾರದೆ ವಿದ್ಯಾಭಿಮಾನಿನಿ, ಅವಳು ಉಮಾಮಹೇಶ್ವರಿ, ನಿಮ್ಮ ಒಳಗೆ ಒಬ್ಬ ಇದ್ದಾನೆ, ಅವನು ಯಾರು ಅಂತ ಸ್ತೋತ್ರ. ಈಗ ಅನೇಕ ಪುರಾಣಗಳ ಹಿನ್ನೆಲೆಯಲ್ಲಿ ಪಾರ್ವತಿ ಸ್ನಾನಕ್ಕೆ ಹೋದಾಗ ಆ ಪಾರ್ವತಿ ಹೊರಗಡೆ ಕಾಯುವುದಕ್ಕಾಗಿ ಈ ಗಣಪತಿಯನ್ನು ನಿಲ್ಲಿಸಿದ್ಲು. ಆಗ ಅಲ್ಲಿ ಬಂದ ಶಿವ ತಲೆಯನ್ನ ಕಡದ. ನಂತರದಲ್ಲಿ ಉತ್ತರಕ್ಕೆ ಮಲಗಿದ ಆನೆಯ ತಲೆಯನ್ನು ತಂದು ಇಟ್ಟು ಅವನಿಗೆ ಗಜಮುಖ ಅಂತ ಮಾಡಿ ಅವನೇ ಗಣಪತಿ ಅಂತ ಲೋಕದಲ್ಲಿ ವಿಖ್ಯಾತಿ ಅಂತ ಒಂದು ಕಥೆ. ಇಲ್ಲ, ಆ ಪಾರ್ವತಿ ತನ್ನ ಮೈ ಮಣ್ಣಿನಿಂದ ಮಾಡಿದಂತಹ ಒಂದು ಮೂರ್ತಿ, ಆದ್ದರಿಂದ ಮಣ್ಣಿನ ಗಣಪತಿಯ ಪೂಜೆ ಅಂತ ಮತ್ತೊಂದು ಕಥೆ. ತಂತ್ರಸಾರದಲ್ಲಿ ಶ್ರೀಮದ್ ಆಚಾರ್ಯರು ಹೇಳುವಂತಹ ಕಥೆ, ಹೇಳುವಂತಹ ಚಿಂತನೆ, ಆ ಮಹಾವಿಷ್ಣುವಿನ ವಿಶ್ವರೂಪದ ಮಧ್ಯದ ತಲೆ ಆನೆಯ ಮುಖ, ತೈಜಸ ಧ್ಯಾನಾತ್ ಗಜವಕ್ರತಾಂ ಐತ್ ಅಂತ ತಂತ್ರಸಾರದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಹೀಗೆ ಗಣಪತಿಯನ್ನು ಚಿಂತನೆ ಮಾಡುವ ಮುಖಗಳು ಅನೇಕ ಇದೆ. ಹಾಗೆ ನಮ್ಮಮ್ಮ ಶಾರದೆ ಕಮ್ಮ ಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಅಂತಾರೆ. ಅಂದ್ರೆ ಯಾರು ಯಾವ ವೈರಿ, ಆ ವೈರಿಯ ಸುತ, ಅವನ ಮಗ ಗಣನಾಥ ಅಂತ ಚಿಂತನೆ. ಮೋರೆ ಕಪ್ಪಿನ ಭಾವ, ಆನೆಯ ಮುಖ ಯಾವತ್ತು ಕರಿ ಅಂತಾನೆ ಆನೆಗೆ ಸಂಸ್ಕೃತದಲ್ಲಿ ಹೆಸರು. ಮೋರೆ ಕಪ್ಪಿನ ಭಾವ, ಮೊರದಗಲದ ಕಿವಿ,
ಕೋರೆ ದಾಡೆಯವ ಇವನ್ ಯಾರಮ್ಮ ಅಂತ ತತ್ವಪದ ಇದು. ಮೂರು ಕಣ್ಣಿನ ಸುತ, ಮೂರು ಕಣ್ಣು ಅಂತಂದ್ರೆ ಆ ರುದ್ರದೇವರು, ಅವನ ಮಗ ಮುರಿದಿಟ್ಟ ಚಂದ್ರ, ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ, ಧೀರತಾ ಗಣನಾಥನೇ, ಉಟ್ಟ ಪಟ್ಟಿಯ ಬಿಗಿದುಟ್ಟ ಚಲ್ಲಣದ ದಿಟ್ಟತಾನಿವನು ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ, ಅನೇಕ ವಿದ್ಯೆ ಇವನಿಗೆ ಗೊತ್ತಿದೆ ಗಣಪತಿಗೆ, ರಮಣಿ ಹಂಬಲ ಮಾತ್ರ ಇಲ್ಲ. ಅಂತಹ ಭಾಷಿಗನು ಇವನು ಯಾರು, ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯ ಆದಿಕೇಶವ ದಾಸ ಕಣಮ್ಮ ಅಂತ ಗಣಪತಿಯನ್ನ ಬಹಳ ವೈವಿಧ್ಯಮಯವಾಗಿ ಪ್ರಸಿದ್ಧವಾದ ದೇವರ ನಾಮ ಇದು. ಆದರೆ ಇದರಲ್ಲಿ ಅನೇಕ ತತ್ವಗಳನ್ನ ಅಳವಡಿಸಿ ಕನಕದಾಸರು ತುಂಬಾ ಅದ್ಭುತವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಕನಕದಾಸರ ಕೀರ್ತನೆ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ಅನ್ನುವ ಕೃತಿಯನ್ನ ಇದೀಗ ನಾವು ನೀವೆಲ್ಲ ಚಿಂತನೆ ಮಾಡೋಣ. ಕಮ್ಮಗೊಲ್ಲನ ವೈರಿ ಸುತನಾದ ಸೋಡಿಲ, ಹೆಮ್ಮೆಯ ಗಣನಾಥನೇ, 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 ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ. ಕಮ್ಮಗೊಲ್ಲನ ವೈರಿ ಸುತನಾದ ಸೋಡಿಲ, ಹೆಮ್ಮೆಯ ಗಣನಾಥನೇ ಅಮ್ಮ. ನಮಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ. ಮೊರೆ ಕಪ್ಪಿನ ಭಾವ ಮೊರೆದಗಲದ ಕಿವಿ ಕೋರೆದಡೆಯ ನಾರಮ್ಮ. ಮೊರೆ ಕಪ್ಪಿನ ಭಾವ ಮೊರೆದಗಲದ ಕಿವಿ ಕೋರೆದಡೆಯ ನಾರಮ್ಮ. ಮೂರು ಕಣ್ಣಿನ ಸೂತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಅಮಯ್ಯ. ನಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ. ಉಟ್ಟ ಪಟ್ಟಿಯ ಬೀಗಿದುಟ್ಟ ಜಲಣದ ದಿಟ್ಟ ತಾನಿವನಾರಮ್ಮ. ಉಟ್ಟ ಪಟ್ಟಿಯ ಬೇಗಿದುಟ್ಟ ಚಲಣದ ದಿಟ್ಟ ತಾನಿವನಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು, ಪಟ್ಟದ ರಾಣಿ ಪಾರ್ವತಿಯ ಕುಮಾರನು, ಹೊಟ್ಟೆಯ ಗಣನಾಥನೇ ನಮಮ. ನಮಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ. ರಾಶಿ ವಿದ್ಯೆಯ ಬಲ್ಲರ ಮಣಿ ಹಂಬಲನೊಲ್ಲ ಭಾಷೆಗ ದೇವನಾರಮ್ಮ. ರಾಶಿ ವಿದ್ಯೆಯ ಬಲ್ಲರ ಮಣಿ ಹಂಬಲನೊಲ್ಲ ಭಾಷೆಗ ನಿವನಾರಮ್ಮ. ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ ಕೇಶವನ ದಾಸನೆ ಕಾಣಮ. ನಮಮ್ಮ ಶಾರದೆ ಉಮಾ ಮಹೇಶ್ವರಿ
ನಿಮ್ಮೊಳಗೆ ಹನಾರಮ್ಮ ಕಮ್ಮಗೊಲ್ಲನ ವೈರಿ ಸುತನಾದ ಸೋಡಿಲ ಹೆಮ್ಮೆಯ ಗಣನಾಥನೇ ನಮಃ ನಮಃ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ ನಿಮ್ಮೊಳಗೆ ಹನಾರಮ್ಮ ನಿಮ್ಮೊಳಗೆ ಹನಾರಮ್ಮ. ಅದ್ಭುತವಾದ ಕನಕದಾಸರ ಚಿಂತನೆಯಲ್ಲಿ ಗಣಪತಿಯನ್ನ ನಾವು ಚಿಂತನೆಯನ್ನ ಮಾಡಿದ್ದೇವೆ. ಗಣಪತಿಯ ಪೂಜೆಯನ್ನ ಹೇಗೆ ಮಾಡಬೇಕು, ಈ ಗಣಪತಿಯ ಅವತಾರವಾದ ದಿನವನ್ನ ಗಣೇಶ ಚತುರ್ಥಿಯಿಂದ ನಾವೆಲ್ಲ ಆಚರಣೆಯನ್ನ ಮಾಡ್ತೇವೆ. ಗಣಪತಿಯ ಮಣ್ಣಿನ ಪ್ರತಿಮೆಯನ್ನ ತಂದು ಅದರ ಮುಂದೆ ಒಂದು ಲೋಹದ ಪ್ರತಿಮೆಯನ್ನ ಇಟ್ಟು ಆ ಪ್ರತಿಮೆಯಲ್ಲಿ ವಿಶೇಷವಾದ ಧ್ಯಾನ ಆಚಮನವನ್ನ ಮಾಡಿ ಸಂಕಲ್ಪವನ್ನ ಮಾಡಿ ನಂತರದಲ್ಲಿ ಆ ಗಣಪತಿಯ ಧ್ಯಾನ ಆವಾಹನ ಆಸನ ಅರ್ಘ್ಯ ಪಾದ್ಯ ಆಚಮನ ಸ್ನಾನ ಪಂಚಾಮೃತ ಸ್ನಾನ ವಸ್ತ್ರ ಉಪವೀತ ಹರಿದ್ರ ಕುಂಕುಮ ಗಂಧ ಅಕ್ಷತೆ ಹೂಗಳು ಇದನ್ನೆಲ್ಲವನ್ನೂ ಕೂಡ ವಿಶೇಷವಾಗಿ ಅರ್ಪಣೆಯನ್ನ ಮಾಡಬೇಕು. ಗಣಪತಿಗೆ 21 ಅಂತ ಬಹಳ ವಿಶೇಷ. ಯಾಕೆ 21 ಅಂದ್ರೆ ಆ 21 ತತ್ವಗಳಿಗೂ ಕೂಡ 21ನೆಯ ತತ್ವಕ್ಕೂ ಅಭಿಮಾನಿ, 21 ತತ್ವಗಳಿಗೂ ಅಭಿಮಾನಿಯಾಗಿದ್ದಾನೆ. ಅಂತಹ ಆ ಗಣಪತಿಯನ್ನ ವಿಶೇಷವಾಗಿ ನಾವು ನಮ್ಮ ಇರುವ ಪದಾರ್ಥಗಳಿಂದ ಅವನ ಪೂಜೆಯನ್ನ ಮಾಡಿದಾಗ ವಿಶೇಷ ಅನುಗ್ರಹವನ್ನ ಮಾಡ್ತಾನೆ. ಯಾವತ್ತೂ ಕೂಡ ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ರುದ್ರ, ನಮಸ್ಕಾರ ಪ್ರಿಯೋ ಭಾನು, ನೈವೇದ್ಯ ಪ್ರಿಯೋ ಗಣಾಧಿಪ. ಹೀಗೆ ಗಣಪತಿ ಸತ್ಯನಾರಾಯಣ ಪೂಜೆಗೆ ವೈಭವದ ಅಲಂಕಾರ ಬೇಕು. ರುದ್ರದೇವರಿಗೆ ಕ್ಷೀರಾಭಿಷೇಕ ರುದ್ರಾಭಿಷೇಕ ನಿರಂತರ ಆಗ್ತಾ ಇರಬೇಕು. ಸೂರ್ಯನಿಗೆ ಸೂರ್ಯ ನಮಸ್ಕಾರವನ್ನ ಭಕ್ತಿಯಿಂದ ಮಾಡಬೇಕು. ಗಣಪತಿಗೆ ನೈವೇದ್ಯಗಳನ್ನ ವಿವಿಧ ಬಗೆಯಿಂದ ನಾವು ಅರ್ಪಣೆಯನ್ನ ಮಾಡಬೇಕು. ಆಗ ಗಣಪತಿ ನಮಗೆ ಒಲಿತಾನೆ. ಅಂತಹ ಗಣಪತಿಯನ್ನ ವಿಜಯದ ವೆಂಕಟ ವಿಠಲರು ಸ್ತೋತ್ರ ಮಾಡ್ತಾರೆ. ನಮ್ಮನ್ನ ನೀನು ರಕ್ಷಿಸೋ, ಗಣಪತಿಯನ್ನ ಪಾಲಿಸೋ, ಗಂಭೀರ. ಆನೆ ಯಾವಾಗಲೂ ಕೂಡ ಗಜಗಮನ ಅಂತ ಹೇಳ್ತಾರೆ, ಗಜ ಗಾಂಭೀರ್ಯ ಅಂತ ಹೇಳ್ತಾರೆ, ಗಜಗರ್ಭ ಅಂತ ಹೇಳ್ತಾರೆ. ಅಂತಹ ಆ ಆನೆಯಲ್ಲಿ ಒಂದು ನಡಿಗೆಯಲ್ಲಿಯೇ ಒಂದು ಗಾಂಭೀರ್ಯ. ಶ್ರೀಮದ್ ಆಚಾರ್ಯರಲ್ಲಿಯೂ ಆ ಗಾಂಭೀರ್ಯ ಇತ್ತು. ಗಾಂಭೀರ್ಯಂ ಧೃತಿ ಮುರುವೀರ್ಯಂ ಆರ್ಯಭಾವಂ ಅಂತ. ಅಂತಹ ಗಂಭೀರ ಗಣಪತಿ, ಗಣಪತಿಯನ್ನ ಪಾಲಿಸೋ ಗಂಭೀರ. ಪಾರ್ವತಿ ನಂದನ ಸುಂದರ ವದನ, ಶರ್ವಾದಿ ವಂದ್ಯ. ಎಲ್ಲ ದೇವತೆಗಳು ಕೂಡ ಈ ಗಣಪತಿಯ ಪೂಜೆಯನ್ನ ಆದಿಯಲ್ಲಿ ಮಾಡೋದು ನಮಗೆಲ್ಲ ಲೋಕದಲ್ಲಿ ಕಂಡಿದೆ. ಆದಿ ಪೂಜಿತ ನೀನು ಮೋದ ಭಕ್ತರಿಗಿತ್ತು, ಮಾಧವನಲ್ಲಿ ಮನ ಸದಾ ನಿಲ್ಲಿಸೋ. ಅಲ್ಲ, ಗಣಪತಿ ಮನಸ್ಸನ್ನ ಹೇಗೆ ನಿಲ್ಲಿಸ್ತಾನೆ ಅಂದ್ರೆ ಅವರ ಅಪ್ಪ ಯಾರು? ಶಿವ. ಶ್ರೀಶನಲ್ಲಿ ಕೀಲಿಸು ಮನವ ಗಿರಿಜೇಶ ಮಹಾದೇವ. ಆ ಗಣಪತಿಯು ಕೂಡ ಮಗನ ಪೂಜೆಯನ್ನ ಮಾಡಿದ್ರೆ ಅವರ ಅಪ್ಪನಿಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡ್ತಾನೆ. ಅಪ್ಪ ಇವನ ಮನಸ್ಸು ತೈಲ ಧಾರೆಯಂತೆ, ಮನಸ್ಸು ಕೊಡೋ ಹರಿಯಲ್ಲಿ ಹೇ ರುದ್ರ ಮನೋನಿಯಾಮಕ ಅಂತ ಅಪ್ಪನಿಗೆ ಇನ್ಫ್ಲುಯೆನ್ಸ್ ಮಾಡ್ತಾನೆ. ಮಗನನ್ನ ಹಿಡಿದ್ರೆ ಅಪ್ಪ ಸಿಗ್ತಾನೆ. ಆದ್ದರಿಂದ ಆ ಪಂಕಜ ನಯನ ವೆಂಕಟ ವಿಠಲನ ಕಿಂಕರ ನೆನೆಸೆನ್ನ ಶಂಕರ ತನಯ. ಪಂಕಜ ನಯನ, ಕಮಲದಂತಹ ಕಣ್ಣು ಪರಮಾತ್ಮ.
ಅಂತಹ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಆ ಭಾಗವತದ ವಾಕ್ಯವನ್ನು ಇಲ್ಲಿ ಹಾಕಿದ್ದಾರೆ. ಪಂಕಜ ನಯನ ವೆಂಕಟ ವಿಠಲನ ಕಿಂಕರ ನೆನಿಸೆನ್ನ, ನಾನು ದೇವರ ದೂತನಾಗ್ತೇನೆ ಹೇ ಶಂಕರತನಯ ಅಂತ ಆ ಗಣಪತಿಯನ್ನ ವೆಂಕಟ ವಿಠಲರು ಈ ರೀತಿಯಾಗಿ ಗಣಪತಿಯನ್ನ ಪಾಲಿಸೋ ಅನ್ನುವ ಕೃತಿಯಲ್ಲಿ ಸ್ತೋತ್ರವನ್ನ ಮಾಡಿದ್ದಾರೆ. ಅದನ್ನ ಕೇಳೋಣ. ಪಾರ್ವತಿ ನಂದನ ಸುಂದರ ವದನ, ಪಾರ್ವತಿ ನಂದನ ಸುಂದರ ವದನ, ಶರ್ವಾದಿ ಸುರವದ್ಯ ಶಿರವಾಗುವೆನ, ಗಣಪತಿ ಜನ ಪಾಲಿಸೋ ಗಂಭೀರ ಗಂಭೀರ. ಗಣಪತಿ ಜನ ಪಾಲಿಸೋ ಗಂಭೀರ, ಗಣಪತಿ ಜನ ಪಾಲಿಸೋ ಗಂಭೀರ, ಪಾರ್ವತಿ ನಂದನ ಸುಂದರ ವದನ, ಪಾರ್ವತಿ ನಂದನ ಸುಂದರ ವದನ, ಶರ್ವಾದಿ ಸುರವದ್ಯ ಶಿರವಾಗುವೆನ, ಶರ್ವಾದಿ ಸುರವದ್ಯ ಶಿರವಾಗುವೆನ, ಗಣಪತಿ ಜನ ಪಾಲಿಸೋ ಗಂಭೀರ, ಗಣಪತಿ ಜನ ಪಾಲಿಸೋ ಗಂಭೀರ. ಆದಿ ಪೂಜಿತ ನೀನು ಮೋದ ಭಕ್ತರಿಗಿತ್ತು, ಆದಿ ಪೂಜಿತ ನೀನು ಮೋದ ಭಕ್ತರಿಗಿತ್ತು, ಆದಿ ಪೂಜಿತ ನೀನು ಮೋದ ಭಕ್ತರಿಗಿತ್ತು, ಮಾಧವನಲ್ಲಿ ಮನಸದಾ ನಿಲ್ಲಿಸುನೆ, ಮಾಧವನಲ್ಲಿ ಮನಸದಾ ನಿಲ್ಲಿಸುನೆ, ಗಣಪತಿ ಜನ ಪಾಲಿಸೋ ಗಂಭೀರ, ಗಣಪತಿ ಜನ ಪಾಲಿಸೋ ಗಂಭೀರ. ಪಂಕಜ ನಯನ ಶ್ರೀ ವೆಂಕಟ ವಿಠಲನ, ಪಂಕಜ ನಯನ ಶ್ರೀ ವೆಂಕಟ ವಿಠಲನ, ವಿಠಲನ 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 ವಿಠಲನ, ಪಂಕಜ ನಯನ ಶ್ರೀ ವೆಂಕಟ ವಿಠಲನ, ಪಂಕಜ ನಯನ ಶ್ರೀ ವೆಂಕಟ ವಿಠಲನ, ಕಿಂಕರ ನೆನಿಸನ ಶಂಕರ ತನಯ, ಕಿಂಕರ ನೆನಿಸನ ಶಂಕರ ತನಯ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿ ಜನ ಪಾಲಿಸೋ, ಗಣಪತಿ ಜನ ಪಾಲಿಸೋ, ಗಣಪತಿ ಜನ ಪಾಲಿಸೋ ಪಾಲಿಸೋ. ವೆಂಕಟ ವಿಠಲರ ಈ ಒಂದು ಅದ್ಭುತವಾದ ಕೀರ್ತನೆಯಲ್ಲಿ ಎಷ್ಟು ಮಹತ್ವವನ್ನು ನಾವು ಕಾಣ್ತೇವೆ ನೋಡಿ. ಆ ಮಹರುದ್ರದೇವರ ಮಗ ಅಂತಂದಾಗ ಆತ್ಮಾವೈ ಪುತ್ರನಾಮಾಸಿ ಅನ್ನುವ ಅನೇಕ ಅಂಶಗಳನ್ನ ಕಾಣ್ತಾ ಇದ್ದೇವೆ. ಈ ಗಣಪತಿಯ ಹಬ್ಬ ಅಂದಾಗ ಅನೇಕರು ಗಣಪತಿಗೆ ಮೋದಕವನ್ನ ವಿಶೇಷವಾಗಿ ಅರ್ಪಣೆ ಮಾಡ್ತಾರೆ. ಯಾಕೆ ಅಂದ್ರೆ ಅನೇಕರು ಯೋ ಮೋದಕ ಸಹಸ್ರೇನ ಯಜತಿ ಸ ಯಶೋವಾನ್ ಭವತಿ, ಗಣಪತಿ ಅಥರ್ವ ಶೀರ್ಷದಲ್ಲಿ ನಾವು ಆ ಗಣಪತಿಯ ಪ್ರಿಯವಾದ ಮೋದಕ
ಅವುಗಳ ಚಿಂತನೆಯನ್ನ ಮಾಡ್ತೇವೆ. ಹಾಗೆ ಗಣಪತಿಯ ಹಬ್ಬ ಅಂತ ಬಂದಾಗ ಗಣ ಹೋಮವನ್ನ ಅನೇಕರು ಮಾಡ್ತಾರೆ. ಆ ಗಣಪತಿಯ ಹೋಮದಲ್ಲಿ 8 ದ್ರವ್ಯಗಳನ್ನ ಬಳಸ್ತಾರೆ. ಅದರಲ್ಲಿ ಮೊದಲನೆಯ ಪದಾರ್ಥವೇ ಮೋದಕ. ಮೋದಕ ಪೃಥುಕ ಲಾಜ ಸಕ್ತವಶ್ಚ ರಸಾಲಕಾಹ ನಾಲಿಕೇರ ತಿಲಾರಂಭಾಹ ಅಷ್ಟದ್ರವ್ಯ ಮೀರಿತಃ ಅಂತ. ಅಂದ್ರೆ ಮೋದಕ, ಅರಳು, ಅವಲಕ್ಕಿ. ಮೋದಕ ಪೃಥುಕ ಅಂದ್ರೆ ಅವಲಕ್ಕಿ, ಲಾಜ ಅಂತಂದ್ರೆ ಅರಳು, ಸಕ್ತವಶ್ಚ ಅರಳಿನ ಪುಡಿ, ರಸಾಲಕ ಕಬ್ಬು, ನಾಲಿಕೇರ ತೆಂಗಿನಕಾಯಿ, ತಿಲ ಎಳ್ಳು, ರಂಭ ಬಾಳೆಹಣ್ಣು, ಇವುಗಳನ್ನ ಮಿಶ್ರಣ ಮಾಡಿ ಅಷ್ಟದ್ರವ್ಯ ಅಂತ ಸಿದ್ಧಪಡಿಸಿ ಗಣ ಹೋಮವನ್ನ ಮಾಡುವಂತಹ ಪದ್ಧತಿಯೂ ಕೂಡ ಇದೆ. ಗಣಪತಿಗೆ ಬಹಳ ಬಾಲರೂಪ. ಆ ಮೋದಕ ಅಂತಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವನನ್ನೇ ಮೋದಕ ಪ್ರಿಯನ ಅಂತ ದಾಸರು ಕೊಂಡಾಡ್ತಾರೆ. ಅಭಿನವ ಜನಾರ್ದನ ವಿಠಲದಾಸರು ಮೋದಕ ಪ್ರಿಯನ ಗಜಾನನ ಮೋದಕ ಪ್ರಿಯನ ಅಂತ ಹೇಳ್ತಾ, ಅವನು ಕೈಯಲ್ಲಿ ಹಿಡಿದುಕೊಂಡ ಆಯುಧಗಳು ಯಾವುದು? ಪಾಶದಂತ ಅಂಕುಶ ಅಭಯ, 4 ಕೈಗಳು. ಪಾಶಾಂಕುಶಧರ, ಅವನ ವಾಹನ ಯಾವುದು? ಮೂಷಿಕ ವಾಹನ. ಅಕಳಂಕ ಚರಿತನ ಸುತ ಗಣೇಶನ ಪಂಕಜಾಸನ ಪ್ರಿಯ ಕಳೆಯೋ ಮನಕ್ಲೇಶ, ಅಕ್ಕರದಿ ದಯಪಾಲಿಸೋ ಮನಹರುಷ ಅಂತ ಅನೇಕ ಶುಕ್ಲಾಂಬರಧರ ಸಿದ್ಧಿ ವಿನಾಯಕ ಲೀಲಾ ಮಹಿಮನೆ ಮಂಗಳದಾಯಕ ಅಂತ ಅನೇಕ ಅಂಬರಧೀಶ್ವರ ಗೌರಿಕುಮಾರ ಆಕಾಶ ತತ್ವಕ್ಕೆ ಅಭಿಮಾನಿ ಗಣಪತಿ. ಆದ್ದರಿಂದ ಲಂಬೋದರ ಭವ ವಿಘ್ನ ವಿದೂರ ಅಭಿನವ ಜನಾರ್ದನ ವಿಠಲ ಉದಾರ ಅಭಯ ಹಸ್ತ ಧೀರ ದಯಾಸಾಗರ ಅಂತ ಗಣಪತಿಯನ್ನ ಅವನ ಕೈಯಲ್ಲಿರುವ ಆಯುಧ, ಅವನಿಗೆ ಯಾವ ಯಾವ ಪದಾರ್ಥಗಳು ಇಷ್ಟ ಅನ್ನುವ ನೈವೇದ್ಯವನ್ನು ಏನು ಮಾಡಬೇಕು ಆ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಜನಾರ್ದನ ವಿಠಲದಾಸರ ಕೃತಿಯಲ್ಲಿ ಇದೀಗ ನಾವು ನೋಡೋಣ. ಪಾಶಾಂಕುಶಧರ ಪಾಶಾಂಕುಶಧರ ಮೂಷಿಕ ವಾಹನ ಗಿರಿಜಾನನ ದುರಿತ ನಿವಾರಣ ಮೋದಕ ಪ್ರಿಯನ 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 ಮೋದಕ ಪ್ರಿಯನ ಗಜಾನನ ಮೋದಕ ಪ್ರಿಯನ ಗಜಾನನ ಮೋದಕ ಪ್ರಿಯನ ಪಾಶಾಂಕುಶಧರ ಮೂಷಿಕ ವಾಹನ ಪಾಶಾಂಕುಶಧರ ಮೂಷಿಕ ವಾಹನ ಗಿರಿಜಾನನ ದುರಿತ ನಿವಾರಣ ಗಿರಿಜಾನನ ದುರಿತ ನಿವಾರಣ ಮೋದಕ ಪ್ರಿಯನ ಗಜಾನನ ಮೋದಕ ಪ್ರಿಯನ ಸಕಲ ವಿದ್ಯೆಯ ಬಲ್ಲ ಸಂಕಟನಾಶ ಸಕಲ ವಿದ್ಯೆಯ ಬಲ್ಲ ಸಂಕಟನಾಶ ಅಕಳಕ ಚರಿತನ ಸುತ ಗಣೇಶ ಅಕಳಕ ಚರಿತನ ಸುತ ಗಣೇಶ ಪಂಕಜಾಸನ ಪ್ರಿಯ ಕಳೆಯೋ ಮನ ಕ್ಲೇಶ ಪಂಕಜಾಸನ ಪ್ರಿಯ ಕಳೆಯೋ ಮನ ಕ್ಲೇಶ
ಅಕ್ಕರದಿದಯ ಪಾಲಿಸೋ ಮನ ಹರುಷ ಮೋದಕ ಪ್ರಿಯನ ಗಜಾನನ ಮೋದಕ ಪ್ರಿಯನ ಶುಕ್ಲಾಂಬರಧರ ಸಿದ್ಧಿ ವಿನಾಯಕ ಶುಕ್ಲಾಂಬರಧರ ಸಿದ್ಧಿ ವಿನಾಯಕ ಲೀಲಾ ಮಹಿಮನೆ ಮಂಗಳದಾಯಕ ಲೀಲಾ ಮಹಿಮನೆ ಮಂಗಳದಾಯಕ ಸುಲಲಿತ ಮಹಿಮನೆ ಶರಣು ಸುಮೋದಕ ಸುಲಲಿತ ಮಹಿಮನೆ ಶರಣು ಸುಮೋದಕ ಲೀಲೆ ಶರದಿಯ ತೋರೋ ಭಕ್ತ ಸುಧಾರಕ ಮೋದಕ ಪ್ರಿಯನ ಗಜಾನನ ಮೋದಕ ಪ್ರಿಯನ ಅಂಬರದೀಶ್ವರ ಗೌರಿ ಕುಮಾರ ಅಂಬರದೀಶ್ವರ ಗೌರಿ ಕುಮಾರ ಲಂಬೋಧರ ಭವ ವಿಘ್ನ ವಿದೂರ ಲಂಬೋಧರ ಭವ ವಿಘ್ನ ವಿದೂರ ಅಭಿನವ ಜನಾರ್ದನ ವಿಠಲ ಉದಾರ ಅಭಿನವ ಜನಾರ್ದನ ವಿಠಲ ಉದಾರ ಅಭಯ ಹಸ್ತಾಧೀರ ದಯಾ ಸಾಗರ ಮೋದಕ ಪ್ರಿಯನ ಗಜಾನನ ಮೋದಕ ಪ್ರಿಯನ ಪಾಶಾಂಕುಶಧರ ಮೂಷಿಕ ವಾಹನ ಗಿರಿಜಾನನ ದುರಿತ ನಿವಾರಣ ಮೋದಕ ಪ್ರಿಯನ ಗಜಾನನ ಮೋದಕ ಪ್ರಿಯನ ಮೋದಕ ಪ್ರಿಯನ ಮೋದಕ ಪ್ರಿಯನ ಅಭಿನವ ಜನಾರ್ದನ ವಿಠಲದಾಸರು ಬಹಳ ಅದ್ಭುತವಾಗಿ ಗಣಪತಿ ಒಂದು ಕೈಯಲ್ಲಿ ಪಾಶ ಎಲ್ಲರ ಸೊಕ್ಕನ್ನ ಸೆಳೆದು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ, ದಂತ ಅನೇಕ ಅಸುರರನ್ನ ಸಂಹಾರ ಮಾಡಲಿಕ್ಕೆ, ಅಂಕುಶ ಎಲ್ಲರನ್ನ ಮದಗಳನ್ನ ನಮ್ಮ ಒಳಗಡೆ ಇರುವ ಅನ್ನಮದ, ಅರ್ಥಮದ, ರೂಪಮದ, ಯೌವನದ ಮದ, ಕುಲದ ಮದ, ವಿದ್ಯೆಯ ಮದ, ಅಷ್ಟ ಮದಗಳನ್ನ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಅಂಕುಶ. ಅಭಯ, ಏನು ಹೆದರಬೇಡಿ ನಾನಿದ್ದೇನೆ ಅಂತ ಅಭಯವನ್ನ ಗಣಪತಿ ನೀಡಿದ್ದಾನೆ. ಅಂತಹ ಆ ಗಣಪತಿಯ ಸ್ತೋತ್ರವನ್ನ ಅಭಿನವ ಜನಾರ್ದನ ವಿಠಲದಾಸರು ಬಹಳ ಅದ್ಭುತವಾಗಿ ತಿಳಿಸಿದ್ದಾರೆ. ಹಾಗೆ ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಎಂಬುದಾಗಿ ಬಹಳ ವಿಶೇಷವಾದ ಕೃತಿ ಇದು ಕೂಡ. ಅಂದ್ರೆ ಆ ಗಣಪತಿಯನ್ನ, ಗಣಪತಿ ಅಂದ್ರೆ ಏನು? ಬರೀ ಬರ್ತಾನೆ ಗಣಪತಿ, ತಿಂಡಿ ತಿನಿಸು ತಿಂತಾನೆ, ಆರ್ಕೆಸ್ಟ್ರಾ ಆಗ್ತದೆ, ಮಜಾ ಮಾಡಿದ್ವಿ, ಬರೀ ಈ ಲೌಕಿಕ ಸುಖ ಭೋಗಗಳನ್ನ ಮಾತ್ರ ಅಲ್ಲ, ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ, ನಮಗೆ ಒಳ್ಳೆಯ ಸಿದ್ಧಿಯನ್ನ ಕೊಡ್ತಕ್ಕಂಥವು. ಯಾವುದೇ ಮನುಷ್ಯನಿಗೆ ವಿದ್ಯೆ ಅದು ಸಿದ್ಧಿ ಆಗಬೇಕು. ಆ ವಿದ್ಯೆ ಸಿದ್ಧಿ ಆಗಬೇಕಾದ್ರೆ ಗಣಪತಿಯ ಅನುಗ್ರಹ ಅತ್ಯವಶ್ಯವಾಗಿ ಬೇಕು. ಅವನ ಮುಖ ಗಜಮುಖ, ಆದ್ರೆ ಅವನು ಕೊಡತಕ್ಕಂತಹ ಸಿದ್ಧಿ ಅಪಾರವಾದ ಸಿದ್ಧಿ. ಹೀಗಾಗಿ ಆ ಗಣಪತಿಯ ಪೂಜೆಯನ್ನ ಮಾಡದೇ ಇರತಕ್ಕಂಥವರೇ ಇಲ್ಲ. ಲೋಕದಲ್ಲಿ ಈ ಕಾರ್ಯಕ್ರಮದ ಶೀರ್ಷಿಕೆಯೇ ವಿಶ್ವವಂದಿತ ಅಂತ. ಪ್ರತಿಯೊಂದರಲ್ಲಿಯೂ ಕೂಡ ಬೇರೆ ವಿದೇಶದ ಧ್ವಜದಲ್ಲಿ ಗಣಪತಿಯ ಲಾಂಛನವನ್ನ ಹಾಕೊಂಡಿದ್ದಾರೆ. ಆದ್ದರಿಂದ ಅಂತಹ ಆ ಗಣಪತಿ ಸಿದ್ಧಿದಾಯಕ, ಅವನನ್ನ ಇಡೀ ವಿಶ್ವ ಪೂಜಿಸ್ತಾ ಇದೆ.
ಸ್ತೋತ್ರ ಮಾಡ್ತಾ ಇದೆ. ನಾವು ಕೂಡ ಆ ಗಣಪತಿ ಸಿದ್ಧಿದಾಯಕನ ಸ್ತೋತ್ರವನ್ನ ಈ ಪದ್ಯದಲ್ಲಿ ಚಿಂತನೆಯನ್ನ ಮಾಡೋಣ. ತ್ರಿಜಗವಂದಿತನಾದ ದೇವ ದೇವನ ಶರಣು ಸುಜನರಿಗೆ ವಿಘ್ನವನು ಪರಿಹರಿಸೆ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ತ್ರಿಜಗವಂದಿತನಾದ ದೇವ ದೇವನೇ ಶರಣು ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ಮಂದಮತಿಯನು ಬಿಡಿಸಿ ಛಂದ ಜ್ಞಾನವನಿತು ಮಂದಮತಿಯನು ಬಿಡಿಸಿ ಛಂದ ಜ್ಞಾನವನಿತು ಇಂದಿರೇಶನ ಪಾದ ಹೊಂದಿಪತನರಿ ಇಂದಿರೇಶನ ಪಾದ ಹೊಂದಿಪತರರಿ ಸುಂದರಾಂಗನ ನಿನ್ನ ಪದ ದ್ವಂದ್ವ ಕೆರಗುವೆನಯ್ಯ ಸುಂದರಾಂಗನ ನಿನ್ನ ಪದ ದ್ವಂದ್ವ ಕೆರಗುವೆನಯ್ಯ ಸಂದೇಹ ಮಾಡದಲೆ ಇಂದು ಕರುಣೆ ಪುದು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ತ್ರಿಜಗವಂದಿತನಾದ ದೇವ ದೇವನೇ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ಹರನ ತನಯನೆ ಕರುಣಾಕರನೆ ಸುರ ನರ ವರದ ಹರನ ತನಯನೆ ಕರುಣಾಕರನೆ ಸುರ ನರ ವರದ ಮೊರೆಯ ಲಾಲಿಸಿಯನ್ನ ಕರಗಳನೆ ಪಿಡಿದು ಮೊರೆಯ ಲಾಲಿಸಿ ಎಲ್ಲ ಕರಗಳನೆ ಪಿಡಿದು ಪೊರೆಯದಿದ್ದರೆ ಬಿಡನು ನೆರೆದ ನಿಲ್ದಡಿಗಳನ್ನು ಪೊರೆಯದಿದ್ದರೆ ಬಿಡನು ನೆರೆದ ನಿಲ್ದಡಿಗಳನ್ನು ತ್ವರಿಯದಲ್ಲಿ ನೋಡು ಶರಣ ಬೆನೆನಗೆ ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ಸಿದ್ಧಿದಾಯಕನ್ಯಳ ಹೊದ್ದಿ ಮೆರೆವೆನು ನಾನು ಸಿದ್ಧಿದಾಯಕನ್ಯಳ ಹೊದ್ದಿ ಮೆರೆವೆನು ನಾನು ಅಭಿಷಯನನ ಮಹಿಮೆ ಬದ್ಧದಲ್ಲಿ ಪೇಳ್ವ ಅಭಿಷಯನನ ಮಹಿಮೆ ಬದ್ಧದಲ್ಲಿ ಪೇಳ್ವ ಶುದ್ಧ ಮಾತಿಯನು ಕೊಟ್ಟು ಉದ್ಧರಿಸಬೇಕೆನ್ನ ಶುದ್ಧ ಮಾತಿಯನು ಕೊಟ್ಟು ಉದ್ಧರಿಸಬೇಕೆನ್ನ
मध्ववल्लभ श्री कृष्ण गति प्रियनाथ मध्ववल्लभ श्री कृष्ण गति प्रियनाथ गजमुखने सिद्धिदायकने वंदे शरणु त्रिजगवंदितनाथ देव देवने शरणु सुजनरिगे विघ्नवनु परिहरिपे शरणु गजमुखने सिद्धिदायकने वंदे शरणु गजमुखने सिद्धिदायकने वंदे शरणु गजमुखने सिद्धिदायकने वंदे शरणु ಮಧ್ವವಲ್ಲಭ ಶ್ರೀ ಕೃಷ್ಣಗತಿ ಪ್ರಿಯನಾದ ಅನ್ನುವ ವ್ಯಾಸರಾಯರ ಅಂಕಿತದ ಹಿನ್ನೆಲೆಯಲ್ಲಿ ಈ ಪದ್ಯವನ್ನ ನಾವು ಚಿಂತನೆಯನ್ನ ಮಾಡಿದ್ದೇವೆ. ಬಹಳ ಅದ್ಭುತವಾದ ಕೀರ್ತನೆ. ಅಬ್ಧಿ ಶಯನನ ಒಲುಮೆ ಬದ್ಧದಲ್ಲಿ ತೋರುವ ಅನ್ನುವ ಸಾಲುಗಳಲ್ಲಿ ಆ ಹಿರಿಯರ ಅಪರೋಕ್ಷ ಜ್ಞಾನಿಗಳ ಆ ಒಂದು ಸಾಹಿತ್ಯದ ಸೊಗಡು ಬಹಳ ಅದ್ಭುತವಾಗಿರತಕ್ಕಂಥ ಅಂತಹ ಗಜಮುಖ ನಮಗೆ ನಿಮಗೆಲ್ಲರಿಗೂ ಕೂಡ ಸಿದ್ಧಿಯನ್ನ ತಂದುಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಕೊನೆಯ ದೇವರ ನಾಮ. ನಾವು ಮಹಾಗಣಪತಿ ದೇವರನ್ನ ಇಷ್ಟೆಲ್ಲ ಉಪಾಸನೆ ಮಾಡಿದಾಗ ಈ ಗಣಪತಿಯ ಚತುರ್ಥಿಯ ದಿನ ಯಾರಾದರೂ ಕೂಡ ಚಂದ್ರನನ್ನು ನೋಡಿಬಿಟ್ರೆ ಆಗ ಅವರಿಗೆ ವೃಥಾ ಅಪವಾದ ಮಾಡದೇ ಇದ್ದಂತಹ ಕೇಸ್ಗಳೆಲ್ಲ ಮೈ ಮೇಲೆ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಸ್ಯಮಂತಕ ಉಪಾಖ್ಯಾನ ಅಂತ ಒಂದಿದೆ. ಸ್ಯಮಂತಕೋಪಾಖ್ಯಾನದಲ್ಲಿ ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದೀಹಿ ತವಕೇಶ ಸ್ಯಮಂತಕಃ ಅಂತ ಆ ಒಂದು ವಿಚಾರ ಬರ್ತದೆ. ಆ ಕೃಷ್ಣನಿಗೆ ಅಪವಾದ ಬಂದಿತ್ತು ಚೌತಿಯ ಚಂದ್ರನನ್ನ ನೋಡಿ. ದಯಮಾಡಿ ನೀವ್ಯಾರು ನೋಡ್ಲಿಕ್ಕೆ ಹೋಗಬೇಡಿ, ಅಪವಾದಗಳು ಬಂದಿತ್ತು. ಒಂದು ವೇಳೆ ನೋಡಿದ್ರೂ ಕೂಡ ಪರಿಹಾರಕ್ಕಾಗಿ ಈ ಒಂದು ವಿಶ್ವವಂದಿತ ವಿನಾಯಕ ಕಾರ್ಯಕ್ರಮವನ್ನು ನೋಡಿ, ಅದರಲ್ಲಿ ಎಲ್ಲ ಪರಿಹಾರವೂ ಕೂಡ ಆಗ್ತದೆ. ಅಂತಹ ಸಿಂಹ ಪ್ರಸೇನನನ್ನ ಕೊಂದಾಗ ಆ ಸಿಂಹವನ್ನ ಜಾಂಬವಂತ ಕೊಂದು ಆ ಸ್ಯಮಂತಕ ಮಣಿಯನ್ನ ತನ್ನ ಗುಹೆಯಲ್ಲಿ ಇಟ್ಟುಕೊಂಡಾಗ ಕೃಷ್ಣ ತನ್ನ ಮೇಲೆ ಬಂದ ಅಪವಾದವನ್ನು ನಿವಾರಣೆ ಮಾಡಲಿಕ್ಕೆ ಆ ಜಾಂಬವಂತನ ಗುಹೆಯ ಒಳಗಡೆ ಹೋಗಿ ಯುದ್ಧ ಮಾಡಿ ಸ್ಯಮಂತಕ ಮಣಿಯನ್ನ ಹಾಗೆ ಜಾಂಬವತಿ ಅವನ ಕನ್ಯಾಮಣಿಯನ್ನೂ ತಂದ. ಈ ಕಥೆಯನ್ನ ಕೇಳಿಬಿಟ್ರೆ, ಈ ಶ್ಲೋಕವನ್ನು ಹೇಳಿದ್ರೆ ಎಲ್ಲ ಪಾಪಗಳೂ ಪರಿಹಾರ. ಆದ್ದರಿಂದ ಇಂತಹ ಗಣಪತಿಯ ಚತುರ್ಥಿಯ ಪಾವನ ಪರ್ವ ಕಾಲದಲ್ಲಿ ನಾವು ನೀವೆಲ್ಲ ಗಣಪತಿಯನ್ನ, ಅವನ ಅಂತರ್ಯಾಮಿಯಾದ ಮಹರುದ್ರದೇವರನ್ನ, ಅವನ ಅಂತರ್ಯಾಮಿಯಾದ ಭಗವಂತನನ್ನ ಚಿಂತನೆಯನ್ನ ಮಾಡುವುದು ಉತ್ತಮ. ಕೊನೆಯ ಪದ್ಯದಲ್ಲಿ ನಾವೆಲ್ಲ ದೇವರಿಗೆ ಆತ್ಮನಿವೇದನಂ ವಿಜಯದಾಸರು ಗಣಪತಿಯನ್ನ ಸ್ತೋತ್ರ ಮಾಡ್ತಾರೆ. ಶರಣು ಶರಣು ಗಜಮುಖ ಆಕುವಾಹನ, ಶರಣು ಸುರಗಣ ಸೇವಿತ, ಶರಣು ಸಕಲಾಭೀಷ್ಟದಾಯಕ, ಶರಣು ವಿಘ್ನ ವಿನಾಶಕ ಅಂತ ಹೇಮಖಚಿತ ಕಿರೀಟ ಕುಂಡಲ ಕಾಮಿತಾರ್ಥ ಪ್ರದಾಯಕ, ಅಮಿತ ಸೌಭಾಗ್ಯ ಪ್ರಬಲ, ಶಾಸ್ತ್ರೋದ್ಧಾಮ ವಿದ್ಯಾ ಶರನಿಧೆ. ನೋಡಿ ಎಂತ ಪ್ರಯೋಗ. ಸಕಲ ಶಾಸ್ತ್ರಗಳನ್ನ ಭಾರತಂ ಸರ್ವಶಾಸ್ತ್ರೇಶು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಂಚ ಜ್ಞೇಯಂ ಪಾಠ್ಯಂಚ ತದ್ವಯಂ
ಆ ಮಹಾಭಾರತವನ್ನ ಬರೆದ ಮಹಾಗಣಪತಿ. ಅದಕ್ಕೆ ವಿಜಯರಾಯರಂದ್ರು ಅಮಿತ ಸೌಲಭ್ಯ ಪ್ರಬಲ ಶಾಸ್ತ್ರೋದ್ಧಾಮ ವಿದ್ಯಾ ಶರನಿಧೆ. ಅಂತಹ ವಾಸವಾರ್ಚಿತ ವಿಜಯ ವಿಠಲ ದಾಸಭೋ ಗಣನಾಯಕ ಎಂಬುದಾಗಿ ವಿಜಯದಾಸರು ವಿಶೇಷವಾದ ಗಣಪತಿಯ ಸ್ತೋತ್ರವನ್ನ ಮಾಡಿದ್ದಾರೆ. ಇಂತಹ ಗಣಪತಿಯ ಪೂಜೆಯನ್ನ ಮಾಡ್ತಾ ಈ ಗಣಪತಿಗಳ ಹಾಡನ್ನ ಕೇಳ್ತಾ ಗಣಪತಿ ಹಬ್ಬವನ್ನ ಸಂಭ್ರಮಿಸೋಣ. ಇದೀಗ ವಿಜಯದಾಸರ ಕೃತಿ ಶರಣು ಶರಣು ಗಜಮುಖ ಆಕುವ. ಶರಣು 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 ಗಜಮುಖ ಶರಣು ಗಜಮುಖ ಆಕುವಾಹನ ಶರಣು ಸುರಗಣ ಸೇವಿತ ಶರಣು ಗಜಮುಖ ಆಕುವಾಹನ ಶರಣು ಸುರಗಣ ಸೇವಿತ ಶರಣು ಸಕಲಾಭೀಷ್ಟದಾಯಕ ಶರಣು ಸಕಲಾಭೀಷ್ಟದಾಯಕ ಶರಣು ವಿಘ್ನ ನಿವಾರಕ ಶರಣು ವಿಘ್ನ ನಿವಾರಕ ಶರಣು 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 ಹೇಮ ಖಚಿತ ಕಿರೀಟ ಕುಂಡಲ ಕಾಮಿತಾರ್ಥ ಪ್ರದಾಯಕ ಹೇಮ ಖಚಿತ ಕಿರೀಟ ಕುಂಡಲ ಕಾಮಿತಾರ್ಥ ಪ್ರದಾಯಕ ಅಮಿತ ಸೌಲಭ್ಯ ಪ್ರಬಲ ಶಾಸ್ತ್ರೋ ಧಾಮ ವಿದ್ಯಾ ಶರಣಿಧೆ ಶರಣು 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 ಗಜಮುಖ ಆಕುವಾಹನ ಶರಣು ಸುರಗಣ ಸೇವಿತ ಪಾಶಮೋಧಕ ಪರಶುಧರ ಫಣಿ ಭೂಷ ಪಾರ್ವತಿ ನಂದನ ಪಾಶುಮೋಧಕ ಪಾಶಮೋಧಕ ಪರಶುಧರ ಫಣಿ ಭೂಷ ಪಾರ್ವತಿ ನಂದನ ವಾಸವಾಚಿತ ವಿಜಯ ವಿಠಲನ ವಾಸವಾರ್ಜಿತ ವಿಜಯ ವಿಠಲನ ದಾಸ ಭೋಗಣನಾಯಕ ದಾಸ ಭೋಗಣನಾಯಕ ಶರಣು 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 ಗಜಮುಖ ಆಕುವಾಹನ ಶರಣು ಸುರಗಣ ಸೇವಿತ ಶರಣು ಗಜಮುಖ ಶರಣು ಗಜಮುಖ ಶರಣು ಗಜಮುಖ ಆಕುವಾಹನ ಶರಣು ಸುರಗಣ ಸೇವಿತ ಶರಣು ಸುರಗಣ ಸೇವಿತ ಶರಣು ಸುರಗಣ ಸೇವಿತ ಇದುವರೆಗೆ ವಿಶ್ವವಂದಿತ ವಿನಾಯಕ ಅನ್ನುವ ಶೀರ್ಷಿಕೆಯಲ್ಲಿ ಗಣಪತಿಯ ಕೆಲವು ಮಾಹಿತಿಗಳನ್ನ ಹಾಗೂ ಅನೇಕ ಹರಿದಾಸರು ಕೊಟ್ಟ
ಆ ಗಣಪತಿಯ ಚಿಂತನೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ನೀವೆಲ್ಲರೂ ಕೂಡ ಈ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಭಕ್ತಿ ಸುಧಾ ವಾಹಿನಿಯನ್ನ ವೀಕ್ಷಣೆ ಮಾಡ್ತಾ ಇದರಲ್ಲಿ ಬರುವಂತಹ ಶಾಸ್ತ್ರದ ಪ್ರಮೇಯಗಳನ್ನ ದಾಸವಾಣಿಗಳನ್ನ ಶ್ರವಣ ಮಾಡ್ತಾ ಆ ಪೂಜೆಯ ಪದ್ಧತಿಗಳನ್ನ ನಿಮ್ಮಲ್ಲಿ ಅಳವಡಿಸಿಕೊಳ್ತಾ ಭಕ್ತಿಯಿಂದ, ಈ ವಾಹಿನಿಯ ಹೆಸರೇ ಭಕ್ತಿ ಸುಧಾ ಅಂತ, ಎಲ್ಲ ಅಮೃತವನ್ನ, ಅಮೃತದ ಸುಧೆಯನ್ನ, ಭಕ್ತಿಯ ಸಿಂಚನವನ್ನ ಮನಗಳಿಗೆ ಮಾಡುವಂತಹ ವಾಹಿನಿ. ಇದರ ಮುಖಾಂತರವಾಗಿ ಅನೇಕ ಉದಯೋನ್ಮುಖ ಪ್ರತಿಭೆಗಳು ವಿಶ್ವದಾದ್ಯಂತ ವಿಖ್ಯಾತಿಯನ್ನ ಪಡೆಯುವಂತ ಆಗಲಿ, ಎಲ್ಲರ ವಿಘ್ನಗಳನ್ನ ಆ ಗಣಪತಿ ನಿವಾರಣೆಯನ್ನ ಮಾಡಲಿ, ನಮ್ಮ ನಿಮ್ಮೆಲ್ಲರ ಮನಸ್ಸಿನ ಇಷ್ಟಾರ್ಥಗಳನ್ನ ಈಡೇರಿಸಲಿ, ನಡುವೆ ಬರುತ್ತಿಪ್ಪ ವಿಘ್ನಗಳ ತಡೆದು ಭಗವನ್ನಾಮ ಕೀರ್ತನೆಯ ನುಡಿದು ನುಡಿಸೆಮ್ಮಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಅಂತ ಆ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮತ್ತೊಮ್ಮೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಇಡೀ ನಾಡಿನ ವಿಶ್ವದ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಶುಭ ದಿನ. ಶ್ರೀಕೃಷ್ಣಾರ್ಪಣಮಸ್ತು.